ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ನಮ್ಮ ಊರಲ್ಲಿ ಅರಸೇವೆನ ಮಾಡ್ತಾ ಇದ್ದಾರೆ. 5 years ಒನ್ಸ್ ಅರಸೇವೆನ ಮಾಡ್ತಾ ಇದ್ದಾರೆ. ಸೊ ಹಾಗಂದರೆ ಏನು ಅಂತ ನೀವು ಕೇಳ್ಬೋದು. ಹಾಗಂದರೆ ರಂಗನಾಥ ಸ್ವಾಮಿನ ಕರೆಸ್ತಾರೆ, ತಿಪ್ಪು ರಂಗ. ಹಾಗೆ ಅದ್ರ ಜೊತೆಗೆ ಕರಿಯಣ್ಣ ಕೆಂಚಣ್ಣ ದೇವ್ರನ್ನ ಕರೆಸ್ತಾರೆ. ಸೊ ಅದು ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ. ಸೊ ನೀವೇ ನೋಡಿ ಹೇಗೆ ಇರುತ್ತೆ, ಏನೆಲ್ಲ ಮಾಡ್ತೀವಿ ಅಂತ. ಸೊ ಲೆಟ್ಸ್ ಗೋ. ಗೈಸ್, ಈ ಆರತಿನೆಲ್ಲ ಎಲ್ಲಿಗೆ ರೆಡಿ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಅನ್ಕೊತಾ ಇದ್ದೀರಾ? ಏನಿಲ್ಲ, ರಂಗನಾಥ ಸ್ವಾಮಿನ ಇವತ್ತೇ ಕರೆಸಿರೋದು. ಸೊ ಊರಿ ಒಳಗಡೆ ಬರೋಕ್ಕಿಂತ ಮುಂಚೆ ಅಲ್ಲಿ ಊರಾಚೆ ಬಾವಿ ಇದೆ. ಸೊ ಅಲ್ಲಿ ಬಂದಿದೆ ದೇವರು. ಸೊ ಇಲ್ಲಿಂದ ವಾದ್ಯದೊಂದಿಗೆ ಈ ಆರತಿಗಳನ್ನೆಲ್ಲ ಅಲ್ಲಿಗೆ ಕರ್ಕೊಂಡೋಗಿ ದೇವ್ರನ್ನ ಕರ್ಕೊಂಡು ಬರ್ತಾರೆ. ಸೊ ಅದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಗೈಸ್, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಸೊ ಇಲ್ಲೇ ದೇವ್ರನ್ನ ಕೂರಿಸೋದು. ಹಾಗಾಗಿ ಎಲ್ಲ ಮನೆಯಿಂದನೂ ವಾದ್ಯದೊಂದಿಗೆ ಆರತಿ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಸೊ ರಿಟರ್ನು ಆರತಿಯೊಂದಿಗೆ ಬರುತ್ತೆ ದೇವರು. ಸೊ ಅದನ್ನು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಎಷ್ಟು ಆರತಿಗಳು ಒಳ್ಳೊಳ್ಳೆ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಸೊ ಬನ್ನಿ ನೋಡೋಣ. ಸೊ ಗೈಸ್, ನಾನು ಆವಾಗಲೇ ಹೇಳ್ದಾಗೆ ಬಾವಿ ಹತ್ರ ದೇವ್ರನ್ನ ಕೂರಿಸಿರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಇಲ್ಲೇ ಅದು. ಸೊ ನೋಡ್ತಿರ್ಬೋದು ಆರತಿಗಳೆಲ್ಲ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಸೊ ಹಾಗೆ ದೇವ್ರನ್ನ ಇಲ್ಲಿ ಕೂರಿಸಿದ್ದಾರೆ ನೋಡಿ. ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಆನಂತರ ನೆಕ್ಸ್ಟ್ ದೇವ್ರನ್ನ ಎತ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ನೋಡ್ತಿರ್ಬೋದು ಗೈಸ್, ನಮ್ಮೂರಿಗೆ ಯಾವುದೇ ದೇವ್ರು ಬಂದರೂ ಕೂಡ ದೇವ್ರನ್ನ ಇಲ್ಲಿ ಫಸ್ಟು ಕೂರಿಸಿ ಬಾವಿ ಹತ್ರ ಪೂಜೆ ಎಲ್ಲ ಮುಗಿಸಿ ಆ ನಂತರನೇ ದೇವ್ರನ್ನ ಊರೊಳಗಡೆ ಕರ್ಕೊಂಡು ಹೋಗೋದು. ಸೊ ಹಾಗೆ ತಿಪ್ಪು ರಂಗ ಸ್ವಾಮಿನೂ ಕೂಡ ಬಂದಿದೆ. ಸೊ ಅದನ್ನು ಕೂಡ ಇಲ್ಲಿ ಕೂರಿಸಿ ಪೂಜೆ ಎಲ್ಲ ಮುಗಿಸಿ ನೋಡ್ತಿರ್ಬೋದು. ಇವಾಗ ದೇವ್ರನ್ನ ಎತ್ತಿದ್ರು. ಸೊ ಇವಾಗ ಕರ್ಕೊಂಡು ಹೋಗ್ತಾರೆ. ನಾವು ಕೂಡ ಹೋಗೋಣ ಬನ್ನಿ. ಹಾಗೆ ಕರಿಯಣ್ಣ ಕೆಂಚಣ್ಣ ಅನ್ನಲ್ಲ, ಅದನ್ನು ಕೂಡ ನಾನು ದೇವಸ್ಥಾನದೊಳಗಡೆ ಪೂಜೆ ಮಾಡಿ ಇಟ್ಟಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಗೈಸ್, ಊರೊಳಗಡೆ ಎಲ್ಲ ನೀರನ್ನ ಹಾಕ್ತಾ ಇದ್ದಾರೆ ಮನೆ ಮುಂದೆ. ಈವನ್ ಏನು ಅಂದರೆ ಇನ್ನೊಂದು ತುಂಬ ಬಿಸಿಲಿದೆ, ಕಾಲಂತೂ ಸಿಕ್ಕಾಪಟ್ಟೆ ಸುಡ್ತಿದೆ. ಸೊ ದೇವ್ರು ಬಂದಿದ್ದು ಲೇಟೇ ನಮ್ಮೂರಿಗೆ. ಸೊ ಟೈಮ್ ಬಂದುಬಿಟ್ಟು ಆಲ್ರೆಡಿ 11:30 ಆಗಿತ್ತು ದೇವ್ರು ಬರೋಷ್ಟರಲ್ಲಿ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕಾಲು ಸುಡ್ತಿತ್ತು. ಹಾಗೆ ಟ್ಯಾಕ್ಟರಿಂದ ನೀರನ್ನ ಬಿಡ್ತಾ ಇದ್ದಾರೆ. ಇದನ್ನು ಫಸ್ಟು ಸ್ಟಾರ್ಟಿಂಗಿಂದನೇ ಮಾಡಿದರೆ ಎಲ್ರಿಗೂ ಕೂಡ ಒಳ್ಳೆಯದಾಗಿರೋದು. ಸೊ ಇದು ಅರ್ಧ ದಾರಿಗೆ ನಡ್ಕೊಂಡು ಬಂದಮೇಲೆ ಟ್ಯಾಕ್ಟರ್ನ ಹಾಕಿ ನೀರನ್ನ ಬಿಡ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ. ಸೊ ಗೈಸ್, ಇವಾಗ ದೇವಸ್ಥಾನದೊಳಗಡೆ ಕರ್ಕೊಂಡೋಗಿ ದೇವ್ರನ್ನ ಕೂರಿಸಿ ಮರಿಗಳನ್ನ ಒಪ್ಪಿಸ್ತಾರೆ. ಎಲ್ಲ ಮನೆಯಿಂದನೂ ಒಂದೊಂದು ಮರಿ ಅಂತ ಮರಿಗಳನ್ನ ದೇವ್ರ ಮುಂದೆ ಒಪ್ಪಿಸಿ ಅದು ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ನೆಕ್ಸ್ಟು ಹೇಳ್ತೀನಿ. ಇದು ನಮ್ಮ ಮಾಮ ಅವ್ರದ್ದು ಮೇಕೆ. ಸೊ ಇದನ್ನು ಕೂಡ ಇವಾಗ ಒಪ್ಪಿಸ್ಬಿಟ್ಟು ಬಲಿ ಹಾಕ್ತಾರೆ ದೇವ್ರ ಮುಂದೆ. ಸೊ ಅದು ಕೂಡ ನಿಮಗೆ ತೋರ್ಸೋಕ್ಕಾಗಲ್ಲ. ವೈ ಬಿಕಾಸ್ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ, ಅದಕ್ಕೋಸ್ಕರ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ತಿಪ್ಪು ರಂಗ ಸ್ವಾಮಿ. ಸೊ ದೇವರು ನಿಮಗೂ ಕೂಡ ಒಳ್ಳೇದು ಮಾಡಲಿ. ಸೊ ಇಲ್ಲಿ ದರ್ಶನ ಪಡ್ಕೊಂಡು ನೆಕ್ಸ್ಟು ನೋಡೋಣ. ಸೊ ತಂದಿರೋ ಆರತಿಗಳನ್ನೆಲ್ಲ ಇಲ್ಲೇ ಇಕ್ಕಿಸ್ಕೊಂಡಿದ್ದಾರೆ. ಮತ್ತು ಈವ್ನಿಂಗು ಹೋಲಿಯ ಪರಾಕ್ ಅಂತ ಹಾಕ್ತಾರೆ. ಸೊ ಅದನ್ನು ಕೂಡ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಸೊ ಅದು ನೀವೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಕರಿಯಣ್ಣ ಕೆಂಚಣ್ಣನ ಪೂಜೆ ಮಾಡಿದ್ದಾರೆ ನೋಡ್ತಿರ್ಬೋದು. ಸೊ ಇದರಿಂದನೇ ಹೋಲಿಯ ಪರಾಕ್ನ ಹಾಕ್ತಾರೆ. ಸೊ ನೋಡೋಣ ಬನ್ನಿ.
ಸೊ ಗೈಸ್, ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದೇವ್ರನ್ನ ಕೂರಿಸಿದ್ದಾರೆ, ನೋಡ್ತಿರ್ಬೋದು. ಸೊ ಅಲ್ಲೆಲ್ಲ ಜನ ಏನಕ್ಕಿದ್ದಾರೆ ಅಂತಂದರೆ ಮರಿಗಳನ್ನೆಲ್ಲ ದೇವ್ರ ಮುಂದೆ ಒಪ್ಪಿಸ್ತಾ ಇದ್ದಾರೆ. ಸೊ ಇಲ್ಲಿ ಒಪ್ಪಿಸಿ ಅದಾದಮೇಲೆ ಎಲ್ಲ ತೊಗೊಂಡೋಗಿ ಮರಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆಗಳನ್ನ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ನೋಡೋಣ, ನಮ್ಮನೇಲೂ ಕೂಡ ಇವಾಗ ಆಲ್ರೆಡಿ ಮರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಅಡುಗೆಗೆ ಅಂತ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಮಾಮನೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಯಾವುದೇ ಫಂಕ್ಷನ್ ಆದ್ರೂ ನಮ್ಮ ಕಡೆ ಇವರೇ ಅಡುಗೆಗಳನ್ನ ಮಾಡ್ತಾರೆ. ಸೊ ಹಾಗಾಗಿ ಅಡುಗೆ ಎಲ್ಲ ರೆಡಿ ಆದ ನಂತರ ನೆಕ್ಸ್ಟು ಏನು ಅಂತ ನಿಮಗೆ ಹೇಳ್ತೀನಿ. ಗೈಸ್, ಇವ್ರನ್ನ ಏನು ನೋಡ್ತಾ ಇದ್ದಾರೆ, ಇವ್ರು ನಮ್ಮ ದೊಡ್ಡಮ್ಮ. ಸೊ ನನ್ನ ಬ್ಲಾಗೆ ನೋಡ್ತಾ ಇದ್ದಾರೆ ಕುತ್ಕೊಂಡು. ಸೊ ಹಾಗಾಗಿ ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಏನ್ರಿ ಲಕ್ಷ್ಮೀನವ್ರೆ, ಅಷ್ಟೇನಾ? ಸೊ ನೋಡಿ ಗೈಸ್, ನಮ್ಮ ಅತ್ತೆ ಆರಾಮಾಗಿ ಫೋನ್ ನೋಡ್ಕೊಂಡು ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾರೆ. ಏನು ನೋಡ್ತಿದ್ಯಾ ದೊಡ್ಡಮ್ಮ? ಅದೇ ಮೊಬೈಲಲ್ಲಿ ಏನು ನೋಡ್ತಾ ಇದೀಯಾ? ಆ ಮೇಕೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಝೂಮ್ ಆಗ್ತೈತೆ ಅಂದರೆ ಏನೋ ಮಾಡ್ತಾ ಇದ್ದಾರಲ್ಲ ಅಂತ ನೋಡ್ತಾ ಐತೆ ಪಾಪ ಗೈಸ್. ಗೊತ್ತಾಗಿಲ್ಲ, ಹೇಳಿ ಇನ್ನೊಂದ್ಸತಿ. ನೀನು ಜೋರಾಗಿ ಹೇಳಿದ್ರೆ ಕೇಳಬೇಕು ಮಕ್ಕಳು. ಆಮೇಲೆ ಇಲ್ಲೆಲ್ಲ ಹೂವು ಎಲ್ಲ ಕಟ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆಯ್ತಾ ಎಲ್ಲ? ಲಕ್ಷ್ಮಿ ಅತ್ತೆ ಬಕೆಟ್ ಇಟ್ಕೊಂಡ್ ಬರ್ತೀರ ಪ್ರತಿ. ಸೊ ನೀವೆಲ್ಲ ಕೇಳ್ಬೋದು, ಇವತ್ತು ನಾನ್ ವೆಜ್ ಅಲ್ವಾ, ಅಳಸನ್ನ ಏನಕ್ಕೆ ಕಟ್ ಮಾಡ್ತಾ ಇದ್ದೀರಾ ಅಂತ. ಸೊ ಇದೇ ವಿಶೇಷ. ಅಳಸನ್ನ ಇಟ್ಕೊಂಡು ಓಲಿಯ ಪರಾಕ್ನ ಹಾಕ್ತಾರೆ. ಸೊ ಓಲಿಯ ಪರಾಕ್ ಅಂದರೆ ಏನು ಅದು ಗೊತ್ತಿಲ್ಲ ಅಲ್ವಾ, ಅದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತೀನಿ. ಸೊ ಹಾಗಾಗಿ ಈಗಿನ ಜನ್ರೇಷನ್ ಅವ್ರಿಗೆ ಕರಿಯಣ್ಣ ಅಂದ್ರೇನು, ಕೆಂಚಣ್ಣ ಅಂದ್ರೇನು, ಅರಸೇವೆ ಅಂದ್ರೇನು ಕ್ವಶನ್ ಮಾರ್ಕ್, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾನು ತೋರಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಸೊ ಈ ಅಳಸನ್ನೆಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಮಾಮೂಲಿ ಈಗ ಚರುಪ್ ಮಾಡ್ತಾರಲ್ಲ, ಚರುಪ್ ಅಂದರೆ ಇವಾಗ ಬೆಲ್ಲ ಎಲ್ಲ ಚೆಚ್ಚಿ ಕಾಯಿ ತುರಿ ಎಲ್ಲ ಹಾಕ್ಬಿಟ್ಟು ಒಂದು ಸ್ವೀಟ್ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ರೆಸೆಣ್ಣೆ ಅಂತ ಕರೀತಾರೆ ನಮ್ಮ ಸೈಡು. ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಕೊಡ್ತಾರೆ. ಯಾಕಂದರೆ ಅಲ್ಲಿ ಹೋಲಿಯ ಪರಾಕ್ ಹಾಕ್ತಾರೆ, ಇನ್ನು ಮಿಕ್ಕಿದ್ದು ಪ್ರಸಾದ ಅಂತ ಪೂಜೆ ಮಾಡಿಬಿಟ್ಟು ಹಂಚ್ತಾರೆ. ಸೊ ನೋಡೋಣ ಬನ್ನಿ. ಸೊ ಗೈಸ್, ಟೈಮ್ ಬಂದುಬಿಟ್ಟು 6 o'clock ಆಗಿದೆ. ಸೊ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಊರೊಳಗಡೆ ದೇವಸ್ಥಾನದ ಹತ್ರ ನಾನು ಅವಾಗಲೇ ಏನು ದೇವ್ರನ್ನ ತೋರಿಸ್ದೆ, ಸೊ ಅಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲೇ ಓಲಿಯ ಪರಾಕ್ ಹಾಕೋದು, ಈ ಥರ ದೇವ್ರನ್ನ ಕೂರಿಸಿದ್ದಾರೆ ನೋಡ್ತಿರ್ಬೋದು. ಈ ಸತಿ ಮಾತ್ರ ತುಂಬ ಚೆನ್ನಾಗಿ ಪಲ್ಲಕ್ಕಿನ ರೆಡಿ ಮಾಡಿದ್ದಾರೆ. ಸೊ ಆರತಿಗಳೆಲ್ಲ ಬೆಳಗ್ಗೆ ಅಲ್ಲೇ ಇಡ್ಸ್ಕೊತಿದ್ರು. ಸೊ ಇವಾಗ ಎಲ್ಲರೂ ಎತ್ಕೊಂಡಿದ್ದಾರೆ ಅವರವ್ರ ಆರತಿಗಳನ್ನೆಲ್ಲ. ಸೊ ಇವಾಗ ಓಲಿಯ ಪರಾಕು ಹೇಗಾಗ್ತಾರೆ, ಏನು ಕತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಎಲ್ಲೂ ಕೂಡ ಮಿಸ್ ಮಾಡಬೇಡಿ ಅಂತ ಹೇಳ್ತಾ ನಮ್ಮೂರಲ್ಲಿ ಹೋಲಿಯ ಪರಾಕ್ ಹೆಂಗಾಗ್ತಾರೆ ಅಂತ ತೋರಿಸ್ಕೊಡ್ತೀನಿ. ಸೊ ಗೈಸ್, ಅಲ್ಲಿ ನೋಡ್ತಿರ್ಬೋದು, ಸೊ ಅವರಿಬ್ಬರು ಕರಿಯಣ್ಣ ಕೆಂಚಣ್ಣನ ಎತ್ಕೊಂಡಿದ್ದಾರೆ. ಸೊ ಅವರೇ ಓಲಿಯ ಪರಾಕ್ ಆಡೋದು, ಕರಿಯಣ್ಣ ಕೆಂಚಣ್ಣನ ಇಟ್ಕೊಂಡು. ಸೊ ನೋಡೋಣ ಅವ್ರು ಹೆಂಗೆ ಆಡ್ತಾರೆ ಅಂತ. ಅಲ್ಲಿವರೆಗೂ ಏನಿದೆ ಪೂಜೆ ನಡೀತಾ ಇರುತ್ತೆ. ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ.
ಕಾಪಾಡೋ ಶ್ರೀಮನ್ನಾರಾಯಣನ ಪಾದಗತಿ ಗೋವಿಂದೋ ಗೋವಿಂದೋ ಪಾದ ಗೋವಿಂದೋ ಪಾದ ಗೋವಿಂದೋ ರಂಗನಾಥ ಸ್ವಾಮಿ ಪಾದ ಗೋವಿಂದೋ ನೋಡಿ ಮನೆ ಫಸ್ಟ್ ಮನೆ ಒಳಗೆ ಬಂದ್ಬಿಟ್ಟು ಇಲ್ಲ ಅಲ್ಲೇ ಎಲ್ಲ ಸೈಡ್ಗೆ ಹಾಕಿ ನಾಟಕ ಚೂಡಿಕಲ್ಲ ಇವರು ಅಣ್ಣ ದೇವ್ರನ್ನ ನೋಡ್ಕೊಂಡು ಕೊಟ್ಬಿಡಿ ಸೊ ಗೈಸ್ ಫಸ್ಟು ನಮ್ಮೂರವ್ರಿಗೆ ಬಿಡ್ತಾರೆ ಹೋಲಿಯ ಪರಾಕ್ ಆಡೋದಕ್ಕೆ. ನಮ್ಮೂರವರು ಒಂದು 4 ಜನ ಹಾಡ್ತಾರೆ. ಸೊ ಅದಾದ ನಂತರ ಕರಿಯಣ್ಣ ಕೆಂಚಣ್ಣ ಇಬ್ಬರು ಹಾಡ್ತಾರೆ. ಸೊ ನೋಡೋಣ ಬನ್ನಿ. ಗೈಸ್ ಇವಾಗ ಅಲ್ಲಿ ನೋಡ್ತಿರ್ಬೋದು ಕರಿಯಣ್ಣ ಕೆಂಚಣ್ಣನ ಪಂಚೆ ಮೇಲೆ ಕೂರಿಸಿದ್ದಾರೆ. ಸೊ ಅವ್ರ ಕಿವಿಗೆ ಇವರು ಹೋಲಿಯಾ 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 ಅಂತ ಊದ್ತಾ ಇರ್ತಾರೆ ಅವ್ರು ಎದ್ದೇಳೋವರೆಗೂ. ಈ ಮೂಮೆಂಟ್ ಅಂತೂ ಶಿವರಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ತುಂಬ ಭಯನೇ ಆಗೋಯ್ತು. ಹಾಗೆ ಅಲ್ಲೆಲ್ಲ ಅಳಿಸ್ನನ್ನು ಇಟ್ಕೊಂಡಿರ್ತಾರೆ, ನೋಡ್ತಿರ್ಬೋದು ಅಲ್ಲಿ ಕೈಯಲ್ಲಿ ಅಳಿಸ್ನನ್ನು ಇಟ್ಟಿರ್ತಾರೆ. ಅವ್ರ ಬಾಯಿಗೆ ಇಡೋವರೆಗೂ ಅವ್ರು ಹಾಗೆ ಆಡ್ತಿರ್ತಾರೆ. ಸೊ
ಸೊ ಬಿಟ್ಟರೆ ಕೊಟ್ಟಿಲ್ಲ ಅಂದರೆ ಭುಜ ಆದರೆ ಭುಜ ಕಚ್ಚೋದೆ, ಕಿವಿ ಆದರೆ ಕಿವಿ ಕಚ್ಚೋದೆ, ಕೆನ್ನೆ ಆದರೆ ಕೆನ್ನೆ ಕಚ್ಚೋದೆ. ಒಟ್ನಲ್ಲಿ ಬಿಡೋದಿಲ್ಲ, ಅಳಿಸ್ಲಾಂಡ್ ಬಾಯಿಗೆ ಹಾಕೋವರೆಗೂ ಬಿಡೋದಿಲ್ಲ. ಸೊ ಗೈಸ್, ಇಷ್ಟು ಇವತ್ತಿನ ಡೇ ಆಗಿತ್ತು. ಸೊ ಹಾಗೆ ನೀವು ಕೂಡ ಕರಿಯಣ್ಣ ಕೆಂಚಣ್ಣನ ಇಷ್ಟಪಟ್ಟಿದ್ರೆ, ಸೊ ಹಾಗೆ ತಿಪ್ಪುರಂಗ ಸ್ವಾಮಿನ ಇಷ್ಟಪಟ್ಟಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕೀಪ್ ವಾಚಿಂಗ್ ಕುರುಬನ ರಾಣಿ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್, ಬಾಯ್.